ಕಲಬುರಗಿ ಜಿಲ್ಲೆಯ ಹೇರೂರು ಬಿ ಗ್ರಾಮ ಪಂಚಾಯಿತಿಯಲ್ಲಿ 14 ಮತ್ತು 15ನೇ ಹಣಕಾಸಿನ ಯೋಜನೆ ಅಡಿಯಲ್ಲಿ ಭಾರೀ ಅವ್ಯವಹಾರ ನಡೆದಿದೆ ಎಂಬ ಆರೋಪಿಸಿ ಭಾರತೀಯ ಯುವ ಸೇನೆ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಚಿಂಚನ್ಸೂರ್ ಸುದ್ದಿಗೋಷ್ಠಿಯಲ್ಲಿ ಹಂಚಿಕೊಂಡಿದ್ದಾರೆ. ಹೇರೂರು ಬಿ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಕಾಮಗಾರಿಯನ್ನು ಮಾಡದೆ ವಿವಿಧ ಏಜೆನ್ಸಿಗಳ ಹೆಸರಿನಲ್ಲಿ ಬಿಲ್ ಸೇರ್ಪಡೆ ಮಾಡಿಕೊಂಡು ಅಭಿವೃದ್ಧಿ ಯೋಜನೆಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಿಕೊಂಡು ಹೇರೂರು ಬಿ ಗ್ರಾಮ ಪಂಚಾಯಿತಿಯಲ್ಲಿ ಹಗಲು ದರೋಡೆ ಮಾಡಲು ಹೊರಟಿದ್ದಾರೆ ಎಂದು ಭಾರತೀಯ ಯುವ ಸೇನೆ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಚಿಂಚನ್ಸೂರ್ ಆರೋಪಿಸಿದರು. ನಮ್ಮ ಭಾರತೀಯ ಯುವ ಸೈನ್ಯ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಧ್ವನಿ ಎತ್ತಕ್ಕಂಥ ಕೆಲಸ ಏನಂತಂದರೆ ಇವತ್ತೇನು ಕಲಬುರಗಿ ತಾಲೂಕಿನ ಇವತ್ತು ಹೇರೂರು ಬಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಸುಮಾರು 2-3 ವರ್ಷಲಿಂದ ಇವತ್ತೇನು 15ನೇ ಹಣಕಾಸು 14ನೇ ಹಣಕಾಸಿನಲ್ಲಿ ಇವತ್ತು ನಡೀತಕ್ಕಂಥ ಅವ್ಯವಹಾರ ಅಂತಂದರೆ ಒಂದು 50 ಲಕ್ಷಕ್ಕಿಂತ ಸುಮಾರು ಇವತ್ತು ಹಣವನ್ನು ಇವತ್ತು ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶರಣಬಸಪ್ಪ ಮದನಕರ ಮತ್ತು ಸುಂದರಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೂಡಿಕೊಂಡು ಇವತ್ತು 1 ವರ್ಷಲಿಂದ ಇವತ್ತು ಹಣವನ್ನು ಲೂಟಿ ಮಾಡ್ತಕ್ಕಂಥ ಕೆಲಸ ಮತ್ತು ಹೇರೂರು ಬಿ ಗ್ರಾಮ ಪಂಚಾಯಿತಿ ನಡೆದಿದೆ. ಇವತ್ತೇನು ನಾನಾ ಏಜೆನ್ಸಿಗಳನ್ನು ಇವತ್ತು ಬಿಲ್ಗಳನ್ನು ಸೇರ್ಪಡೆ ಮಾಡಿ ಅಭಿವೃದ್ಧಿ ಅಧಿಕಾರಿ ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇವತ್ತು ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ. ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ಇವತ್ತು ಹೇಳೋಕ್ಕೆ ಏನು ಬಯಸ್ತೀನಿ ಅಂತಂದರೆ ಅಲ್ಲಿರ್ತಕ್ಕಂಥ ಕಾರ್ಯದರ್ಶಿಗಳು ಇವತ್ತೇನು ಬೇಜವಾಬ್ದಾರಿತನದಿಂದ ಇವತ್ತು ನಿರ್ಲಕ್ಷ್ಯದಿಂದ ಇವತ್ತು ಫೋನ್ ಕಾಲ್ ಮಾಡಿದ್ದಾರೆ, ಇವತ್ತು ಉತ್ತರವನ್ನು ಕೊಡ್ತಾರೆ. ಇವತ್ತು ಯಾವ ರೀತಿ ಅಂತಂದರೆ ಅಲ್ಲಿರ್ತಕ್ಕಂಥ ಕಾರ್ಯದರ್ಶಿ ರಮೇಶ್ ಅರ್ಜುನ್ ಅವರು ಇವತ್ತು ಏನು ಕಲ್ಯಾಣ ಕರ್ನಾಟಕ ವಿಮೋಚನೆ ದಿನ ಅವತ್ತಿನ ದಿನವೇ ಹೋಗಿ ಇವತ್ತು ಹಾಜರಿ ಪುಸ್ತಕಿನಲ್ಲಿ ಇವತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಇವತ್ತು ಯಾವ ಥರ ಮಾಡ್ಬೇಕಂತೇಳಿ ಇವತ್ತು ಏನು ಕಾರ್ಯದರ್ಶಿ ರಮೇಶ್ ಅವರಿಗೆ ಇವತ್ತು ಗೊತ್ತಿಲ್ಲ. ಇವತ್ತು ಅವ್ರಿಗೆ ಕರೆಸಿ ಇಲ್ಲಿ ಇರ್ತಕ್ಕಂಥ CEO ಇವತ್ತು ಬುದ್ಧಿ ಮಾತು ಹೇಳಬೇಕು. ಇವತ್ತಿಲ್ಲದ್ರೆ ಅವ್ರಿಗೆ ಎಲ್ಲಾದರೂ ಟ್ರೈನಿಂಗ್ ಆಗಬೇಕು. ಇವತ್ತು ಗ್ರಾಮ ಪಂಚಾಯತಿಗೆ ಹೋಗಲ್ಲ ಅರ್ಜುನ್ ಅವರು. ಇವತ್ತು ಹಾಜರಿ ಪುಸ್ತಕಿನಲ್ಲಿ ಇವತ್ತು ದಾಖಲಾತಿಗಳಿದೆ ನನ್ನ ಹತ್ತಿರ. ಇವತ್ತು ಸುಮಾರು ಇವತ್ತು ಹಾಜರಿ ಪುಸ್ತಕ GPS ಫೋಟೋ ತೆಗೆದಾರೆ. ಇವತ್ತು ಅಲ್ಲಿ ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಇವತ್ತು ರಮೇಶ್ ಅವರು ಇವತ್ತು ಏನು ಮಾಡಿದ್ದಾರೆ ಅಂತಂದರೆ ಇವತ್ತು 17ನೇ ತಾರೀಕಿನ ದಿನ ಸಹಿ ಮಾಡಿ 18ನೇ ತಾರೀಕು ತಮ್ಮ ಮನೆಯಲ್ಲಿ ಏನು ಕಾರ್ಯಕ್ರಮ ಇದೋ ಮತ್ತು ಎಲ್ಲಿ ಲೂಟಿ ಮಾಡೋಕ್ಕೆ ಹೋಗಿದ್ದಾರೋ ಗೊತ್ತಿಲ್ಲ. ಇವತ್ತು ಓಪನ್ ಆಗಿ ಹೇಳ್ಬೇಕಾಗುತ್ತೆ ತಮ್ಮ ಮಾಧ್ಯಮದ ಮುಖಾಂತರ. 18ನೇ ತಾರೀಕಿಗೆ GPS ಫೋಟೋ ಇದೆ. 18ನೇ ತಾರೀಕಿನ ದಿನಾನೂ ಕೂಡ ಇವತ್ತು ಹಾಜರಿ ಹಾಕಿ ಬರ್ತಾರೆ. ಯಾಕಂತಂದರೆ ಸರ್ಕಾರದಲ್ಲಿ ಇರ್ತಕ್ಕಂಥ ಇವತ್ತು ಅವರಿಗೆ ಪೇಮೆಂಟ್ ಕೊಡುತ್ತೆ. ಇವತ್ತು ಗೌರ್ಮೆಂಟ್ ಆಫೀಸಿನಲ್ಲಿ ಇವತ್ತು ಪೇಮೆಂಟ್ ಕೊಡ್ತದೆ. ಇವರು ಸಾರ್ವಜನಿಕರ ಕೆಲಸ ಮಾಡಂತ ಹೇಳ್ತದೆ. ಇವರು ನಿರ್ಲಕ್ಷ್ಯ ಧೋರಣೆ ಅಂತ ಮಾಡಿದ್ದಾರೆ. ಇವತ್ತು ನಾನು RC ಅವರಿಗೆ ಮತ್ತು ಜಿಲ್ಲಾ ಪಂಚಾಯತಿ CEO ಅವರಿಗೆ, ತಾಲೂಕು ಪಂಚಾಯತಿ EO ಅವರಿಗೆ ಇವತ್ತು ನಾನು ಹೇಳೋಕ್ಕೆ ಏನು ಬಯಸ್ತೀನಿ ಅಂತಂದರೆ ತಕ್ಷಣವೇ ಇವತ್ತು ನಿಷ್ಪಕ್ಷಪಾತವಾಗಿ ಇವತ್ತು ಹೇರೂರು ಬಿ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು 1 ವರ್ಷಗಳಿಂದ ಏನೇನು ನಡೆದಿದೆ ಇವತ್ತು ತಕ್ಷಣವೇ ತನಿಖೆ ಆಗಬೇಕು. ಅಲ್ಲಿರ್ತಕ್ಕಂಥ ಅಧ್ಯಕ್ಷ ಮತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಕಾರ್ಯದರ್ಶಿ ತಕ್ಷಣವೇ ಇವತ್ತು ದಾಖಲಾತಿ ಸಮೇತ ಇವತ್ತು CEO ಅವ್ರಿಗೆ ಭೇಟಿಯಾಗಿ ಇವತ್ತು ಅರ್ಜಿ ಕೊಡ್ತಾ ಇದ್ದೀನಿ. ಇವ್ರಿಗೇನಾದರೂ ತನಿಖೆ ಮಾಡಿ ಇವ್ರಿಗೇನಾದರೂ ಸಸ್ಪೆಂಡ್ ಮಾಡಿಲ್ಲ ಮನೆಗೆ ಕಳಿಸ್ಬೇಕು. ಮತ್ತು ಅಲ್ಲಿರ್ತಕ್ಕಂಥ ಎಷ್ಟು 50 ಲಕ್ಷಕ್ಕಿಂತ ಸುಮಾರು ಹಣವನ್ನು ಲೂಟಿಯಾಗಿದೆ. ಅದು ಒಟ್ಟು ಹಣವನ್ನು ಇವರು ಸರ್ಕಾರಕ್ಕೆ ಒಪ್ಪಿಸಬೇಕು. ಇವತ್ತು ಏನಾದರೂ ಇವರು ನಿರ್ಲಕ್ಷ್ಯ ಧೋರಣೆ ತೋರಿದ್ರೆ ಅತಿ ಶೀಘ್ರದಲ್ಲಿ ಇವತ್ತು ಜಿಲ್ಲಾ ಪಂಚಾಯತಿ ಚಾವಿ ಜಡಿದು ನಾವು ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತೇಳಿ ಇವತ್ತು ಭಾರತೀಯ ಯುವ ಸೈನ್ಯ ವತಿಯಿಂದ ಇವತ್ತು ಎಚ್ಚರಿಸ್ತಾ ಇದ್ದೀನಿ. ಧನ್ಯವಾದಗಳು. ತಮ್ಮ ಹೆಸರು? ಮಲ್ಲಿಕಾರ್ಜುನ್ ಚಿಂಚನ್ಸೂರ್, ಭಾರತೀಯ ಯುವ ಸೇನೆ ಜಿಲ್ಲಾಧ್ಯಕ್ಷ, ಕಲಬುರಗಿ. ಹೇರೂರು ಬಿ ಗ್ರಾಮ ಪಂಚಾಯತಿಯಲ್ಲಿ 2ನೇ ಬಾರಿಗೆ ಅಧ್ಯಕ್ಷ ಆದ ನಂತರ PDO ಅವರು ಒಂದೇ ಒಂದು ಗ್ರಾಮ ಸಭೆ ಕೂಡ ಮಾಡಿಲ್ಲ. ಕೇಳಿದ್ರೆ ನಮ್ಮ ಊರಿನಲ್ಲಿ ಏನಾದರೂ ಸಮಸ್ಯೆ ಇರುತ್ತೆ, ನಾವು PDO ಅವ್ರಿಗೆ ಕಾಲ್ ಮಾಡಿದ್ರೆ ಫೋನ್ ರಿಸೀವ್ ಮಾಡೋಂಗಿಲ್ಲ. ನಾವು ಸದಸ್ಯರಿದ್ದರೂ ಕೂಡ ನಮ್ಮ ಫೋನ್ ರಿಸೀವ್ ಮಾಡೋಂಗಿಲ್ಲ. ಆಮೇಲೆ ಏನಾದರೂ ಫೋನ್ ನಾನು ಸೆಕ್ರೆಟ್ರಿ ಅವ್ರ ಕಡೆಗೆ ಹಚ್ಚಿ ಸರ್ PDO ಇದ್ದಾರೆ ಕೊಡಿ ಫೋನ್ ಅಂದರೆ ಫೋನ್ ಎತ್ತಿದ ಮೇಲೆ ನಾನು 100 ಫೋನ್ ಬರ್ತಾವ್ರಿ, ನಾನು ಬ್ಯುಸಿ ಇದ್ದೀನಿ, ನನ್ನ ಮೀಟಿಂಗ್ ಇದೆ ಅಂತ ಹೇಳ್ತಾರೆ ಸರ್. ಮತ್ತು ಇವರು ಗ್ರಾಮೀಣಾಭಿವೃದ್ಧಿ ಅಧಿಕಾರಿ ಇದ್ದು ಮತ್ತು ಸದಸ್ಯರಿಗೆ ನಿರ್ಲಕ್ಷ್ಯತೆ ಮಾಡಿದ್ರೆ ಮತ್ತು ಗ್ರಾಮಸ್ಥರು ಇಲ್ಲಿ ಹೋಗ್ಬೇಕು, ಗ್ರಾಮದ ಸಮಸ್ಯೆಗಳು ಏನು ಮಾಡಬೇಕು ಏನೋ ಇವು ಗೊತ್ತಾಗ್ತಾ ಇಲ್ಲ. ಅದ್ರ ಸಲುವಾಗಿ ನಮ್ಮ ಅಧ್ಯಕ್ಷರು ಈಗ EO ಅವರಿಗೆ, CH ಅವರಿಗೆ, RC ಅವರಿಗೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಈಗ ಸುಮಾರು 3 ತಿಂಗಳು 11ನೇ ತಾರೀಕು ಮೊದಲು ನಾನು ಅವರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪಂಚಾಯತಿಯಲ್ಲಿ. ಸರ ಪಂಚಾಯತಿದು ನನಗೆ ಮಾಹಿತಿ ಹಕ್ಕು ಏನು ಬೇಕು ಅದು ನನ್ನ ಮಾಹಿತಿ ಕೊಡಬೇಕು ನೀವು.
ಕೊಡಬೇಕು ರೀ ಸರ್ ಅಂತೇಳಿ ಅವ್ರಿಗೊಂದು ಅರ್ಜಿ ಕೊಟ್ಟಾಗ ಅವರು 45 ದಿನದೊಳಗಡೆಯಾಗಿ ನನಗೆ ಮನವಿ ಪ್ರಕಾರ ಏನೇನಿದೆ ಏನೇನಿಲ್ಲ ಪಂಚಾಯತಿಯಲ್ಲಿ ನನಗೆ ಲೆಕ್ಕ ಕೊಡಬೇಕಾಗಿತ್ತು. 45 ದಿನದೊಳಗಡೆ ಕೊಡಬೇಕಾಗಿತ್ತು. 6 ತಿಂಗಳಾದರೂ ಕೂಡ ಇನ್ನೂವರೆಗೆ ನನಗೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಫೋನ್ ಹಚ್ಚಿದ್ರೆ ನಾನು ಬಿಜಿ ಇದ್ದೀನಿ, ಬೇಕಾದ್ರೆ ಕಾಲ್ ರೆಕಾರ್ಡ್ ಇದೆ ನನ್ನ ಹತ್ರ ತೋರಿಸಂದ್ರೆ ತೋರಿಸ್ತೇನೆ ನಿಮಗೆ. ಫೋನ್ ಹಚ್ಚಿದ್ರೆ ನನಗೆ 100 ಫೋನ್ ಬರ್ತಾವೆ ರೀ, ನಾನು ಏನು ಮಾಡಬೇಕು, ಬಿಜಿ ಇದ್ದೀನಿ ನಾನು, ನಮ್ಮ ತಾಲೂಕು ಪಂಚಾಯತಿಯಲ್ಲಿ ಮೀಟಿಂಗ್ ಇದೆ, ಹಾಗಿದೆ ಹಿಂಗಿದೆ ಅಂತ ಇದೇ ರೀತಿ ಹೇಳ್ತಾ ಇದ್ದಾರೆ ಸರ್. ಮತ್ತು ನಾವು ನಮ್ಗೆ 600 ವೋಟ್ ಹಾಕಿ ಜನ ಗೆಲ್ಲಿಸ್ಕೊಟ್ರೆ ಮತ್ತು ಅವರಿಗೆ ನಾವೇನು ರೆಸ್ಪಾನ್ಸ್ ಕೊಡ್ಬೇಕು ಸರ್? ಊರಲ್ಲಿ ನಮ್ಮ ವಾರ್ಡ್ನಲ್ಲಿ ಏನೇನು ಸಮಸ್ಯೆಗಳಿದೆ, 1 ತಿಂಗಳು ಸರ್, ಆಗಸ್ಟ್ 15 ದಿನ ಬಂದಾರೆ ಸರ್ ಪಂಚಾಯತಿಗೆ. ಆಗಸ್ಟ್ 15 ದಿನ ಬಂದು ನೆಕ್ಸ್ಟ್ ಸೆಪ್ಟೆಂಬರ್ 17ನೇ ತಾರೀಕಿಗೆ ಊರಿಗೆ ಧ್ವಜಾರೋಹಣ ಕಾರ್ಯಕ್ರಮ ನಿಮಿತ್ತವಾಗಿ ಬಂದರು ಸರ್. ಅವತ್ತಿನವರೆಗೆ ನಾನು ಅವರ ಹಾಜರಿ ಬುಕ್ಕನ್ನು GPS ಫೋಟೋ ತೆಗೆದೀನಿ ಸರ್. ನಾನು 1 ತಿಂಗಳು 2 ದಿನ ಆಬ್ಸೆಂಟ್ ಇದ್ದಾರೆ ಸರ್. ಆಮೇಲೆ ಇವರು ಸೆಕ್ರೆಟರಿ ಅವರು ಅವತ್ತೇ ಬಂದಾರೆ ಸರ್. 8 ದಿನ ಆಬ್ಸೆಂಟ್ ಇತ್ತು ಸರ್. ಅದರೊಳಗೆ GPS ಫೋಟೋದಾಗ ಅವ್ರ ದಾಖಲಾತಿ ನಾನು ನಿಮ್ಗೆ ತೋರಿಸ್ತೀನಿ, ಇಲ್ಲಿದೆ ನಮ್ಮ ಅಧ್ಯಕ್ಷರ ಹತ್ರ. ಈಗ ಅವರು 17ನೇ ತಾರೀಕು ಬಂದು 17ನೇ ತಾರೀಕಿಗೆ ಅವರು ಒಂದು ಸಹಿಯನ್ನು ಮಾಡಬೇಕಲ್ವಾ? 18ನೇ ತಾರೀಕಿಗೆ ಒಳಗೆ ಇವರು ಹಾಜರಿ ಹಾಕಿ ಹೋಗ್ತಾರಂದ್ರೆ ಪಂಚಾಯತಿ ವ್ಯವಸ್ಥೆ ಅಷ್ಟು ಹದಗೆಟ್ಟು ಹೋಗಿದೆ. ಇದರಿಂದ ಅದಕ್ಕೆ ನಾವು ಬೇಸತ್ತು ಈಗ ಅರ್ಜಿ ಕೊಡ್ಲಿಕ್ಕೆ UO ಸರ್ ಬಳಿ, RC ಅವ್ರ ಬಳಿ, ಜಿಲ್ಲಾ CH ಅವ್ರ ಬಳಿ ಬಂದಿದ್ದೀವಿ ಸರ್. ಮುಂದಿನ ನಡೆ ಏನು ನಿಮಗೆ? ಮುಂದಿನ ನಡೆ ಸರ್ ಅದೇನೇನಾಗಿದೆ, ಊರಲ್ಲಿ ಏನೇನು ವರ್ಕ್ ಮಾಡಿದ್ದಾರೆ, ಬಳಗುಂಪಕ್ರೆ ಇರ್ಬೋದು, ಮೈನಾಳ್ ಗ್ರಾಮ ಇರ್ಬೋದು, ಹಿರುಬಿ ಗ್ರಾಮ ಇರ್ಬೋದು, ಎಷ್ಟು ದಾಖಲಾತಿಗಳಿದ್ದಾವೆ ಇಲ್ಲಿ, ಈ ದಾಖಲಾತಿ ಒಳಗೆ ಎಷ್ಟೆಷ್ಟು ವರ್ಕ್ ಮಾಡಿದ್ದಾರೆ ಎಲ್ಲ ತಂದಿದ್ದೀನಿ ಸರ್. ನಾನು ಗೋಚಾರಕ್ಕೆ ಸಾಥಿದೆ ಸರ್. ಎಲ್ಲೆಲ್ಲಿ ವರ್ಕ್ ಮಾಡಿದ್ದಾರೆ, ಅವ್ರು ವರ್ಕ್ ಮುಖಾಂತರ ಏನು ವರ್ಕ್ ಮಾಡಿದ್ದಾರೆ ಅದು ತೋರಿಸ್ಲಿ. ಮತ್ತು ಕರೆಕ್ಟ್ ಆಗಿತ್ತಂದರೆ ಕರೆಕ್ಟ್ ಇರ್ತದೆ. ಒಂದು ವೇಳೆ ಅವ್ಯವಹಾರ ಆಗಿತ್ತಂದರೆ ಇಲ್ಲಿ CO ಇದ್ದಾರೆ, EO ಇದ್ದಾರೆ, ಅವ್ರಿಗೆ ಗಮನಕ್ಕೆ ಬರ್ತಲ್ಲ ಸರ್. ಅವ್ರು ಕೂಲಂಕುಷವಾಗಿ ಅನ್ನೋದು ಪರೀಕ್ಷೆ ಮಾಡಬೇಕು, ಬಂದು ತನಿಖೆ ಮಾಡ್ಬೇಕು ಸರ್. ಒಂದು ವೇಳೆ ಇದರಲ್ಲಿ ಏನಾದರೂ ಹಗರಣ ಬಂದರೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇದೊಂದೇ ನಮ್ಮದು ಹೇಳಿಕೆ. ತಮ್ಮ ಹೆಸರು? ಬ್ಯೂರೋ ರಿಪೋರ್ಟ್ RJ32 ನ್ಯೂಸ್ ಕನ್ನಡ, ಕಲಬುರಗಿ.